ವಿದ್ಯಾರ್ಥಿಗಳೇ, ಇಂದಿನ ವಿಡಿಯೋದಲ್ಲಿ ಮಾದರಿ ಪ್ರಶ್ನೆ ಪತ್ರಿಕೆಯ ಪ್ರಶ್ನೆಗಳನ್ನು ನೋಡ್ತಾ ಬಂದಿದ್ವಿ. ಅದರ ಮುಂದುವರೆದಿರ್ತಕ್ಕಂಥ ಭಾಗವನ್ನು ತಗೊಂಡಿದ್ದೀನಿ. ಒಂದು ಸಮಾಂತರ ಶ್ರೇಣಿಯ 10ನೇ ಪದವು ಮೊದಲನೇ ಪದದ 3ರಷ್ಟಕ್ಕಿಂತ 2 ಹೆಚ್ಚಾಗಿದೆ ಹಾಗೂ 8ನೇ ಪದವು ಮೊದಲನೇ ಪದದ 2ರಷ್ಟಕ್ಕಿಂತ 6 ಹೆಚ್ಚಾಗಿದೆ. ಈ ಶ್ರೇಣಿಯ ಎಷ್ಟು ಪದಗಳವರೆಗಿನ ಮೊತ್ತ 540 ಆಗಿರುತ್ತದೆ. ಅಂದರೆ ಎಷ್ಟು ಪದಗಳು ಅಂದರೆ ಎನ್ ಬೆಲೆಯನ್ನು ಇಲ್ಲಿ ಕಂಡುಹಿಡಿಬೇಕು. ಕೊಟ್ಟಿರ್ತಕ್ಕಂಥದ್ದು SN ಕೊಟ್ಟಿದ್ದಾನೆ. ಆದರೆ ಅದಕ್ಕಿಂತ ಮುಂಚೆ ನಾವು ಸಮಾಂತರ ಶ್ರೇಣಿಯ ಮೊದಲ ಪದ ಮತ್ತು ಸಾಮಾನ್ಯ ವ್ಯತ್ಯಾಸವನ್ನು ಕಂಡುಹಿಡ್ಕೋಬೇಕಾಗುತ್ತೆ. ಹಾಗಾಗಿ ಮೊದಲನೇ ತಗೋಣ. ಕೊಟ್ಟಿರ್ತಕ್ಕಂಥದ್ದು ಸಮಾಂತರ ಶ್ರೇಣಿಯ ಮೊದಲ ಪದ ಎ ಅಂತ ತಗೊಳ್ಳೋಣ. ಹಾಗೆಯೇ ಸಾಮಾನ್ಯ ವ್ಯತ್ಯಾಸ ಡಿ ಅಂತ ಇಟ್ಕೊಳ್ಳೋಣ. ಈಗ ಕೊಟ್ಟಿರ್ತಕ್ಕಂಥ ಪ್ರಶ್ನೆಯ ಪ್ರಕಾರ ತಗೊಳ್ಳೋದಾದ್ರೆ ಶ್ರೇಣಿಯ 10ನೇ ಪದ A10 ಮೊದಲನೇ ಪದ ಅಂದ್ರೆ ಎ ಮೊದಲನೇ ಪದದ 3ರಷ್ಟಕ್ಕಿಂತ 2 ಜಾಸ್ತಿ ಆಗಿರ್ತಕ್ಕಂಥದ್ದು. ಇದು 10ನೇ ಪದ. ನೆಕ್ಸ್ಟ್ ಇನ್ನೊಂದು 8ನೇ ಪದ ಕೊಟ್ಟಿದ್ದಾನೆ. ಇಲ್ಲಿ 8ನೇ ಪದ ತಗೊಂಡ್ರೆ A8 ಮೊದಲನೇ ಪದದ ಅಂದರೆ ಎ ಪದ 2ರಷ್ಟಕ್ಕಿಂತ 6 ಜಾಸ್ತಿ ಆಗಿರ್ತಕ್ಕಂಥದ್ದು. ಇವೆರಡನ್ನು ಕೂಡ ಹೋಲಿಕೆ ಮಾಡ್ಕೊಳ್ಳೋಣ. ಎ ಪ್ಲಸ್ A10 ಅಂದರೆ 9D 3A ಪ್ಲಸ್ 2. ಹಾಗೆಯೇ ಇದು ಎ ಪ್ಲಸ್ 7D 2A ಪ್ಲಸ್ 6. ಇದರಲ್ಲಿ ಎ ಪದವನ್ನು 3A ಇದೆ, ಈ ಕಡೆ ತಗೊಂಡ್ರೆ ಎ ಮೈನಸ್ 3A 9D is equal to 2. ಇಲ್ಲಿಯೂ ಕೂಡ ಎ ಮೈನಸ್ 2A ಪ್ಲಸ್ 7D is equal to 6. ಅಲ್ಲಿಗೆ ಮೈನಸ್ 2A ಪ್ಲಸ್ 9D is equal to 2. ಇದನ್ನು 1 ಅಂತ ಇಟ್ಕೊಳ್ಳೋಣ. ಹಾಗೆಯೇ ಇದನ್ನು ತಗೊಂಡ್ರೆ ಮೈನಸ್ ಎ ಪ್ಲಸ್ 7D is equal to 6 ಆಗುತ್ತೆ. ಆದರೆ ಇದರ ಎರಡನೇ ಈಕ್ವೇಷನ್ ಅಂತ ತಗೊಂಡ್ರೆ ಇದರಲ್ಲಿ 2A ಆಯಿತು ಅಥವಾ ಡಿ ಬೆಲೆನಾರ ಆಯಿತು. ಎ ಬೆಲೆ ಅಥವಾ ಡಿ ಬೆಲೆ ಯಾವುದನ್ನಾದರೂ ಕ್ಯಾನ್ಸಲ್ ಮಾಡ್ಬೋದು. ನಾವು ಎ ಬೆಲೆ ಕ್ಯಾನ್ಸಲ್ ಮಾಡೋದಕ್ಕೆ ಇಂಟು 2ನಿಂದ ಗುಣಿಸ್ಕೊಂಡ್ಬಿಡೋಣ. ಇಂಟು 2ನಿಂದ ಗುಣಿಸ್ಕೊಂಡ್ರೆ ಮೈನಸ್ 2A ಮೊದಲನೇದು 9D, ಇದು ಮೈನಸ್ 2A 7 2 14D 6 2 12. ಈಗ ಇವೆರಡು ಈಕ್ವೇಷನನ್ನು ಕಳೆದ್ಬಿಡೋಣ. ಇದನ್ನು ನಾವು ಬೇಕಾದರೆ ಇದು 3 ಅಂತ ಇಟ್ಕೊಳ್ಳೋಣ. ಈ 1 ಮತ್ತು 3ರಿಂದ ಅಲ್ಲಿಗೆ ಮೈನಸ್ ಇದ್ದೇನಾಗುತ್ತೆ, ಪ್ಲಸ್ಸು ಮೈನಸ್ಸು ಮೈನಸ್ಸು. ಅಲ್ಲಿಗೆ 2A ಕ್ಯಾನ್ಸಲ್. ಇದು 14D 7 14 ಇರ್ತಕ್ಕಂಥದ್ದು. 14ರ 9 ಕಳೆದ್ರೆ ಮೈನಸ್ 5D, 12ರ 2 ಕಳೆದ್ರೆ ಮೈನಸ್ 10. ಅಲ್ಲಿಗೆ ಏನಾಯಿತು, ನಮ್ಮದು ಬೆಲೆ ಬರ್ತಕ್ಕಂಥದ್ದು ಮೈನಸ್ ಮೈನಸ್ ಕ್ಯಾನ್ಸಲ್ ಆದರೆ D is equal to 10/5. ಡಿ ಬೆಲೆ 2 ಆಯಿತು. ಡಿ ಬೆಲೆ 2 ಆದರೆ ಎ ಬೆಲೆ ಬೇಕು. ಈ ಡಿ ಬೆಲೆಯನ್ನು D is equal to 2ಅನ್ನು 1ರಲ್ಲಿ ಆದೇಶ ಮಾಡಿ 1ನೇ ಈಕ್ವೇಷನಿಗೆ ತಗೊಂಡ್ರೆ ಮೈನಸ್ 2A ಪ್ಲಸ್ 9 ಇಂಟು 2 is equal to 2. ಮೈನಸ್ 2A 9 2 18 is equal to 2 ಆಯಿತು. ಮೈನಸ್ 2A ಮೈನಸ್ 18 ಪ್ಲಸ್ 2. ಈ 18ನ್ನು ಈ ಕಡೆಗೆ ತೊಗೊಂಬಂದ್ರೆ ಅಲ್ಲಿಗೆ ಮೈನಸ್ 2A is equal to ಮೈನಸ್ 16 ಆಯಿತು. ಅಲ್ಲಿಗೆ ಮೈನಸ್ ಮೈನಸ್ ಕ್ಯಾನ್ಸಲ್ ಮಾಡಿದರೆ A is equal to 16/2. 2 1 2 8.
ಎ ಬೆಲೆ 8 ಆಯಿತು. ಡಿ ಬೆಲೆ 2, ಎ ಬೆಲೆ 8 ಆಗಿದೆ. ಎನ್ ಬೆಲೆಯನ್ನು ಕಂಡುಹಿಡ್ಕೋಬೇಕು. ಎ ಬೆಲೆ 8, ಎನ್ ಬೆಲೆಯನ್ನು ಕಂಡುಹಿಡಿಬೇಕು ಅಂದರೆ ಇಲ್ಲಿ ಮೊತ್ತ ಕೊಟ್ಟಿದ್ದಾನೆ. ಅಲ್ಲಿ ಕೊಟ್ಟಿರ್ತಕ್ಕಂಥ ಮೊತ್ತ ಎಸ್ ಎನ್ = 540 ಇದೆ. ಆ ಬೆಲೆಯನ್ನು ಉಪಯೋಗಿಸ್ಕೊಳ್ಳೋಣ. ಎಸ್ ಎನ್ = 540, ಡಿ ಬೆಲೆ 2, ಎನ್ ಬೆಲೆ ಕಂಡುಹಿಡಿಬೇಕಾಗಿರೋದು. ಹಾಗಾದರೆ ಎಸ್ ಎನ್ = n/2 2a n-1 × ಡಿ. 540 n/2 2 × ಎ ಬೆಲೆ 8 ಪ್ಲಸ್ n - ಡಿ ಬೆಲೆ 2. ಅಲ್ಲಿಗೆ 540 × 2 n 8 2 16 ಪ್ಲಸ್ 2n - 2. ಅಲ್ಲಿಗೆ 540 × 2 n 16ರ 2 ಕಳೆದ್ರೆ 14 ಪ್ಲಸ್ 2n ಆಯಿತು. ಈಗ ಇಲ್ಲಿ 2n ಅನ್ನು ತಗೊಳ್ಳೋದಾದರೆ ಎನ್ನಿಂದ ನಾವು ಗುಣಿಸ್ಕೊಂಬೇಡ. ಗುಣಿಸ್ಕೊಂಡ್ರೆ 5 0 5 4 2 8 5 2 10. ಅಲ್ಲಿಗೆ 2n² ಪ್ಲಸ್ 14n ಆಯಿತು. ಅಲ್ಲಿಗೆ 14n ಆದರೆ 2n² 0 8 0 2n ಹೊರಗೆ ತೆಗೆದ್ರೆ ಉಳಿತಕ್ಕಂಥದ್ದು n + 2 ಉಳಿಯುತ್ತೆ. ಇಲ್ಲಿ ನಾವು ಇದನ್ನು ಕೂಡ ಮಾಡ್ಕೋಬಹುದು. 1080 ಇದೆ. 1080 ಇರ್ತಕ್ಕಂಥದ್ದನ್ನು 2ರಿಂದ ಮತ್ತೆ ತಗೊಳ್ಳೋದಾದರೆ ಅಂದರೆ ಇಲ್ಲಿ 1080 ಇರ್ತಕ್ಕಂಥದ್ದನ್ನು 540 × 2 2n n + 2. ಇಲ್ಲಿ ಈ ಎರಡು ಕ್ಯಾನ್ಸಲ್ ಮಾಡಿದರೆ ಉಳಿತಕ್ಕಂಥದ್ದು n × 7. ಇಲ್ಲಿ n × n + 7 = 540 ಇರ್ತಕ್ಕಂಥದ್ದು. ಪ್ಲಸ್ 7n - 540 = 0. ಅಲ್ಲಿಗೆ 540ರ ಅಪವರ್ತನಗಳನ್ನು ತಗೊಂಡ್ರೆ 540ಕ್ಕೆ ಅಪವರ್ತನ ಅಂದರೆ 27 × 20 ಆಗುತ್ತೆ. ಅಂದರೆ 27 2 54. ಅಲ್ಲಿ 0 ಅಂದರೆ 540 27ರ 20 ಕಳೆದ್ರೆ 7 ಸಿಗುತ್ತೆ ನಮಗೆ. ಹಾಗಾಗಿ n² ಪ್ಲಸ್ 27n ಮೈನಸ್ 20n 540 = 0. n ಪ್ಲಸ್ 27n 20 ಕಾಮನ್ ತೆಗೆದ್ರೆ n ಪ್ಲಸ್ 27 = 0. n ಪ್ಲಸ್ 27 ಇಂಟು n ಮೈನಸ್ 20 = 0. n ಪ್ಲಸ್ 27 = 0. n ಮೈನಸ್ 20 = 0. n ಮೈನಸ್ 27 n 20. ಅಲ್ಲಿಗೆ ನಮಗೆ n ಬೆಲೆ 20 ಬರ್ತಕ್ಕಂಥದ್ದು. ಇದು ನೆಗೆಟಿವ್ ಆಗಿರೋದ್ರಿಂದ ಇದನ್ನು ತಗೊಳ್ಳೋದಕ್ಕೆ ಬರಲ್ಲ. ಅಲ್ಲಿಗೆ ಪದಗಳ ಸಂಖ್ಯೆ n 20 ಆಗ್ತಕ್ಕಂಥದ್ದು. ಅದನ್ನು ತಗೊಳ್ಳೋಣ. ಮೊದಲ ಪದ ಮತ್ತು ಸಾಮಾನ್ಯ ವ್ಯತ್ಯಾಸ. ಮೊದಲ ಪದ ಅಂದರೆ ಎ, ಸಾಮಾನ್ಯ ವ್ಯತ್ಯಾಸ ಡಿ. ಇವೆರಡರ ಅನುಪಾತ a/d = 3:2 ಆಗಿದೆ. ಇರುವ ಸಮಾಂತರ ಶ್ರೇಣಿಯ ಮೊದಲ 26ರವರೆಗಿನ ಮೊತ್ತ ಅಂದರೆ SN 456 ಆಗಿದೆ. ಈ ಸಮಾಂತರ ಶ್ರೇಣಿಯನ್ನು ಕಂಡುಹಿಡಿಯಿರಿ. ಶ್ರೇಣಿಯ ಎಷ್ಟನೇ ಪದ n ಪದ 62 ಆಗಿದೆ ಅಂತ ಕಂಡುಹಿಡಿಯಿರಿ ಅಂತ ಕೇಳಿದ್ದಾನೆ. ಮೊದಲನೇದಾಗಿ a/d = 3:2. ಇದನ್ನು ನಾವು a/d
ಇಸ್ ಈಕ್ವಲ್ ಟು 3/2 ಅಂತ ತಗೊಂಡ್ರೆ ಓರೆ ಗುಣಾಕಾರ ಮಾಡಿದರೆ 2a ಇಸ್ ಈಕ್ವಲ್ ಟು 3d ಆಯಿತು. ಅದನ್ನು ನಾವು ಯಾವುದಕ್ಕಾರು ಒಂದಕ್ಕೆ ಮಾಡ್ಕೊಳ್ಳೋಣ ಅಂತೇಳಿ, ಇಲ್ಲ ಡಿ ಬೆಲೆಗೆ ತೊಗೋಬೋದು, ಇಲ್ಲ ಎ ಬೆಲೆಗೆ ತೊಗೋಬೋದು. ನಾನು ಎ ಬೆಲೆಗೆ ತೊಗೊಳ್ತೀನಿ, 3d/2. ಈಗ ನಾವು ಸೂತ್ರವನ್ನು ತಗೊಂಡ್ರೆ Sn is equal to n/2 2a n minus 1 into d. Sn ಬೆಲೆ 1456. ಎನ್ ಬೆಲೆಯನ್ನು ನಮಗೆ ತಗೊಳ್ಳೋದಾದರೆ ಎನ್ ಬೆಲೆ ಇರತಕ್ಕಂಥದ್ದು ಎಷ್ಟಿದೆ, 26 ಪದಗಳ ಹೊರಗಿನ ಮೊತ್ತ ಅಂತ ಕೊಟ್ಟಿದ್ದೇನೆ. ಹಾಗಾಗಿ S26 is equal to 1456. 26/2 2 ಇಂಟು ಎ ಬೆಲೆ 3d/2 ಪ್ಲಸ್ 26 ಮೈನಸ್ 1 ಇಂಟು ಡಿ. ಅಲ್ಲಿಗೆ 1456 2ರಿಂದ ನಾವು ಭಾಗಿಸಿದರೆ 2 8 2 2 ಕ್ಯಾನ್ಸಲ್ ಮಾಡಿದರೆ 3d ಪ್ಲಸ್ 26 ಒಂದು ಕಳೆದ್ರೆ 25d ಆಯಿತು. 1456 ಇಂಟು ಇಸ್ ಈಕ್ವಲ್ ಟು 13, ಇವೆರಡನ್ನು ಸೇರಿಸಿದರೆ 28d ಆಯಿತು. ನಮಗೆ ಡಿ ಬೆಲೆ ಬೇಕು. ಡಿ ಇಸ್ ಈಕ್ವಲ್ ಟು 1456. ಇದು ಡಿವೈಡ್ ಬೈ ಬರುತ್ತೆ, 13 ಇಂಟು 28. ಅಲ್ಲಿಗೆ ಡಿ ಬೆಲೆ ಸುಲಭೀಕರಿಸಿದರೆ 4 ಸಿಗ್ತಕ್ಕಂಥದ್ದು. ಡಿ ಬೆಲೆ 4 ಆದರೆ ಇದನ್ನು 1 ಅಂತ ತಗೊಳ್ಳೋಣ. ಈ ಡಿ ಇಸ್ ಈಕ್ವಲ್ ಟು 4ಅನ್ನು 1ರಲ್ಲಿ ಆದೇಶ ಮಾಡ. ಅಲ್ಲಿಗೆ ಎ ಬೆಲೆ 3 ಇಂಟು ಡಿ 4/2 ಎ ಇಸ್ ಈಕ್ವಲ್ ಟು 12/2 ಎ ಇಸ್ ಈಕ್ವಲ್ ಟು 6 ಆಯಿತು. ಮೊದಲನೇ ಪ್ರಶ್ನೆ ಇರ್ತಕ್ಕಂಥದ್ದು ಸಮಾಂತರ ಶ್ರೇಣಿ ಅಂತ ಕೇಳಿದ್ದಾನೆ. ಸಮಾಂತರ ಶ್ರೇಣಿ ಎ ಪ್ಲಸ್ ಡಿ ಎ ಪ್ಲಸ್ 2d. ಎ ಬೆಲೆ 6 6 ಪ್ಲಸ್ 4 6 ಪ್ಲಸ್ 2 ಇಂಟು 4 6 6 ಪ್ಲಸ್ 4 10 4 8 6 14. ಇದು ಸಮಾಂತರ ಶ್ರೇಣಿ ಆಯಿತು. ಇನ್ನೊಂದು ಕ್ವಶನನ್ನು ತಗೊಂಡಿದ್ದಾನೆ. ಇಲ್ಲಿ ಶ್ರೇಣಿಯ ಎಷ್ಟನೇ ಪದ 62 ಆಗಿದೆ ಅಂತ ಕೇಳಿದ್ದಾನೆ. ಇದಕ್ಕೆ ನಾವು an is equal to a ಪ್ಲಸ್ n ಮೈನಸ್ 1 ಇಂಟು ಡಿ ಬೆಲೆ ತಗೋಬೇಕು. ಎ ಬೆಲೆ 6, ಡಿ ಬೆಲೆ 4, ಹಾಗೆಯೇ ಎನ್ ಪದವನ್ನು ಗೊತ್ತಿಲ್ಲ. ಎ ಎನ್ ಪದವನ್ನು ತಗೊಂಡ್ರೆ ಅದು 62. ಇಲ್ಲಿ 62 ಎ 6 ಎನ್ ಮೈನಸ್ ಡಿ ಪದ 4. ಅಲ್ಲಿಗೆ ಏನಾಗುತ್ತೆ, 62 ಮೈನಸ್ 6 ಎನ್ ಮೈನಸ್ 1 ಇಂಟು 4 ಆಯಿತು. ಅಲ್ಲಿಗೆ 12ರಾಗ 6 ಕಳೆದ್ರೆ 6 56 ಆಯಿತು. ಇಸ್ ಈಕ್ವಲ್ ಟು ಎನ್ ಮೈನಸ್ 1 ಇಂಟು 4. ಈ 4 ಈ ಕಡೆ ತಗೊಂಡ್ರೋಣ. 56/4 ಎನ್ ಮೈನಸ್ 1. ಅಲ್ಲಿಗೆ 4 1 4 4 14 ಇಸ್ ಈಕ್ವಲ್ ಟು ಎನ್ ಮೈನಸ್ 1. ಮೈನಸ್ 1 ಈ ಕಡೆ ಬಂದರೆ 14 ಪ್ಲಸ್ 1 ಎನ್ ಇಸ್ ಈಕ್ವಲ್ ಟು 15. ಇದು ಎನ್ ಬೆಲೆ ಸಿಗ್ತಕ್ಕಂಥದ್ದು. ಇದಿಷ್ಟು ಕೂಡ ಈ ವಿಡಿಯೋದಲ್ಲಿ ತಮಗೆ ತಿಳಿಸ್ಕೊಟ್ಟಿದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಉಳಿದಿರ್ತಕ್ಕಂಥ ಲೆಕ್ಕಗಳನ್ನು ತಗೊಳ್ಳೋಣ. ಏನಾದರೂ ಕಮೆಂಟ್ಸ್ ಇದ್ದರೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು.